ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ. ಮುಖ್ಯಾಂಶಗಳು: ತುಮರಿಯಲ್ಲಿ ಹಾಮಭಟ್ಟರ ನೆನಪಿನ ಹಬ್ಬ, ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ ಸಮಾರಂಭ. ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಸಾಗರ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಆಗ್ರಹ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಸದಸ್ಯರ ಪ್ರತಿನಿಧಿಗಳ ತಾಲೂಕು ಸಮಾವೇಶ. ಧರ್ಮಸ್ಥಳ ಸಂಘದಿಂದ ಸಾಲ ಮುಕ್ತರಾಗಿ ಪ್ರಗತಿಪರ ರೈತರಾಗಿ ಆರ್ಥಿಕ ಸ್ವಾವಲಂಬನೆ ಹೊಂದಿರುವ ದುರ್ಗಪ್ಪನವರ ಯಶೋಗಾಥೆ. ವಾರ್ತೆಗಳು ನೀವು ನೋಡ್ತಾ ಇರಿ. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಪ್ರದೇಶ ತುಮರಿ ಶಾಂತವೇರಿ ಗೋಪಾಲಗೌಡರ ಸಭಾಂಗಣದಲ್ಲಿ ಸೆಪ್ಟೆಂಬರ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಹಾಮಭಟ್ಟರ ನೆನಪಿನ ಹಬ್ಬ ಮತ್ತು ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಎಚ್.ಎಂ. ರಾಘವೇಂದ್ರ ಭಟ್ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಅಭಿವ್ಯಕ್ತಿ ಬಳಗ ರಿಜಿಸ್ಟರ್ ತುಮರಿ ಇವರುಗಳ ಸಂಯೋಗದಲ್ಲಿ 3 ದಿನಗಳ ಸಾಹಿತ್ಯ, ಸಾಂಸ್ಕೃತಿಕ, ನಾಟಕ, ವಿಚಾರ ಸಂಕಿರಣಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಎಂದರು. 2018ರಲ್ಲಿ ಹಾಮಭಟ್ಟರು ಇಹಲೋಕ ತ್ಯಜಿಸಿದ ನಂತರ ಅವರ ಸ್ಮರಣೆಯ ಪ್ರಯುಕ್ತ ಪ್ರತಿ ವರ್ಷ ಅಭಿವ್ಯಕ್ತಿ ಬಳಗದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ನೆಲದಲ್ಲಿ ಅವರ ಕೊಡುಗೆಯನ್ನು, ಸಾಂಸ್ಕೃತಿಕ ಕ್ರಿಯಾಶೀಲತೆಯನ್ನು ನೆನಪಿಸುವ ಹಬ್ಬದ ಮಾದರಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿ.ಆರ್. ಜಯಂತ್ ಮಾತನಾಡಿ, ಹಾಮಭಟ್ಟರು ಹಿರಿಯ ಆದರ್ಶವಾದಿ ಶಾಂತವೇರಿ ಗೋಪಾಲಗೌಡರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದರು. ಆದ್ದರಿಂದ ತುಮರಿಯಲ್ಲಿ ನಿರ್ಮಿಸಲಾಗಿರುವ ರಂಗಮಂದಿರಕ್ಕೆ ಗೋಪಾಲಗೌಡರ ಹೆಸರನ್ನೇ ನಾಮಕರಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಗೋಪಾಲಗೌಡರು ಶಾಸಕರಾಗಿ ಪ್ರಾಮಾಣಿಕ ಜನಸೇವೆಯನ್ನು ನಿರ್ವಹಿಸುವ ಆದರ್ಶ ರಾಜಕಾರಣಿ, ಮುತ್ಸದ್ದಿಯಾಗಿದ್ದ ಅವರು ಅವರ ಶತಮಾನೋತ್ಸವ ನಡೆಯುತ್ತಿರುವ ಕಾರಣ ಹಾಮಭಟ್ಟರ ನೆನಪಿನ ಹಬ್ಬ ಮತ್ತು ಗೋಪಾಲಗೌಡರ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಆಯೋಜಿಸಿದ್ದೇವೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿ ಅವರು ನೆರವೇರಿಸುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ವಾರ್ತಾ ಪತ್ರ ಬಿಡುಗಡೆಗೊಳಿಸುವರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷತೆ ವಹಿಸುವರು. ಸಂಸದ ಬಿ.ವೈ. ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹಾಗೂ ಕೇರಳದ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು. ಸಚಿವರಾದಂಥ ಶಿವರಾಜ್ ತಂಗಡಿಯವರು ಮಾಡ್ತಾರೆ. ಯಾವುದು 28ರ ಬೆಳಗ್ಗೆ 11 ಗಂಟೆಗೆ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಮಧು ಬಂಗಾರಪ್ಪನವರು ಕೂಡ ಭಾಗವಹಿಸ್ತಾರೆ. ಗೋಪಾಲಕೃಷ್ಣ ಬೇಳೂರವರು ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಅನೇಕ ಜನ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಚಾರ ಸಂಕಿರಣ ಇದೆ, ಮತ್ತು ಚರ್ಚೆ, ಸಂವಾದ ಇದೆ, ಮತ್ತು ಕಾಳೇಗೌಡ ನಾಗವಾರ, ರಾಜೇಂದ್ರ ಚೆನ್ನಿ, ಸವಿತಾ ಬನ್ನಾಡಿ, ಈ ಥರದ ಪ್ರಮುಖರೆಲ್ಲ ಇದರಲ್ಲಿ ಬಂದು ಭಾಗವಹಿಸ್ತಾರೆ, ಮಾತಾಡಲಿದ್ದಾರೆ. ಇನ್ನು ಕಡಿದಾಳ ದಯಾನಂದ್ ಅವರು, ಮಹಿಮಾ ಪಟೇಲ್ ಅವರು, ಎಲ್ ಹನುಮಂತಯ್ಯನವರು, ಈ ಥರ ರವೀಂದ್ರ ಪ್ರಜಾವಾಣಿಯ ಸಂಪಾದಕರಾದಂಥ ರವೀಂದ್ರ ಭಟ್ ಅವರು, ನಮ್ಮ ಸುಧೀರ್ ಕುಮಾರ್ ಮರಳ್ಳಿಯವರು, ಹೀಗೆ ಈ ರೀತಿಯ ಅನೇಕ ಜನ, ಕಾಗೋಡು ತಿಮ್ಮಪ್ಪನವರು, ಇವರೆಲ್ಲ ಪುರುಷೋತ್ತಮ ಬಿಡಿಮಲೆಯವರು ಸಮಾರೋಪ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಹೀಗೆ ಇವರೆಲ್ಲರೂ ಕೂಡ ಬಂದು ಭಾಗವಹಿಸುವಂಥ ಈ ಸಭೆಗೆ ಗೋಪಾಲಗೌಡರ ವಿಚಾರಗಳನ್ನು, ಅವರ ಬದುಕು, ಅವರ ನಡೆ, ಅವರ ಹೋರಾಟ, ಇವುಗಳ ಬಗ್ಗೆನೂ ಕೂಡ ಒಂದು ಚರ್ಚೆ, ಒಂದು ಮೆಸೇಜ್ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದೆ. ಒಬ್ಬ ಮಾದರಿ ಪ್ರಾಮಾಣಿಕ ರಾಜಕಾರಣಿಯಾಗಿ, ಒಬ್ಬ ಶುದ್ಧ ಗಾಂಧಿವಾದಿಯಾಗಿ, ನಮ್ಮ ತಾಲೂಕಿನ ಪ್ರಥಮ ಶಾಸಕರು ಕೂಡ ಆಗಿ ಗೋಪಾಲಗೌಡರು ಇಡೀ ರಾಜ್ಯ ಅಲ್ಲ ದೇಶದಲ್ಲಿ ಒಬ್ಬ ವಿಶಿಷ್ಟವಾದ ಸಮಾಜವಾದಿ ಹೋರಾಟಗಾರರು. ಅವರ ಬಗ್ಗೆ ಒಂದಷ್ಟು ಚರ್ಚೆ ಆಗಬೇಕು. ಆ ಚರ್ಚೆ ಒಂದು ಮೆಸೇಜ್ ರೂಪದಲ್ಲಿ ಹೊರಗಡೆಗೂ ಕೂಡ ತಮ್ಮ ಪತ್ರಿಕೆಗಳ ಮುಖಾಂತರ ಹೋಗಬೇಕಾಗಿದೆ, ಮಾಧ್ಯಮದ ಮುಖಾಂತರ. ಆದ್ದರಿಂದ ತಾವು ಮಾಧ್ಯಮದಲ್ಲಿ ಕೆಲಸ
ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅಗತ್ಯ ಇರುವ ತಾಂತ್ರಿಕ ಪರಿಕರಗಳ ಸೌಲಭ್ಯಗಳ ಕಲ್ಪಿಸದೆ ಸರ್ಕಾರದ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಎಂಬ ಒತ್ತಡ ಹೇರುತ್ತಿರುವ ಕ್ರಮವನ್ನು ಖಂಡಿಸಿ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಇಂದಿನಿಂದ ಅನಿರ್ದಿಷ್ಟ ಕಾಲದ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಜಿ ಪರಮೇಶ್ವರ್ ಹೇಳಿದರು. ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಆಶ್ರಯದಲ್ಲಿ ಗುರುವಾರ ಇಲ್ಲಿನ ತಾಲೂಕು ಕಚೇರಿ ಎದುರು ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಕಾಲದ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿ, ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳ ಭರ್ತಿಯಾಗದೆ ಹಲವು ಹುದ್ದೆಗಳೇ ಖಾಲಿ ಉಳಿದಿವೆ. ಇದರಿಂದ ಇರುವ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತಿದೆ. 3 ರಿಂದ 4 ಸರ್ಕಲ್ಗಳ ಕೆಲಸಗಳನ್ನು ಒಬ್ಬೊಬ್ಬರೇ ನಿರ್ವಹಿಸುವಂಥ ಪರಿಸ್ಥಿತಿಯಿಂದ ಹೈರಾಣಾಗಿದ್ದಾರೆ ಎಂದು ವಿವರಿಸಿದರು. ಗ್ರಾಮ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವಾಗ ಸರ್ಕಾರದ ಯಾವ ಪರಿಕರಗಳು ಇಲ್ಲದೆ ಸುಸಜ್ಜಿತ ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ತಾಂತ್ರಿಕ ಸೌಲಭ್ಯಗಳು ಸರ್ಕಾರ ಕಲ್ಪಿಸದೆ ಕೇವಲ ಕರ್ತವ್ಯ ನಿರ್ವಹಿಸಿ ಎಂದು ಸಕಾಲದಲ್ಲಿ ತುರ್ತು ವರದಿಗಳನ್ನು ಕೊಡಿ ಎಂದು ಹೇಳುತ್ತಿರುವುದು ಕಷ್ಟವಾಗುತ್ತಿದೆ. ಮಂತ್ರಿಗಳು ತಕ್ಷಣ ಈ ಕಡೆ ಗಮನ ಹರಿಸಿ ಈ ಒಂದು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಬಿಳಿಗಾರು ಮತ್ತು ಕಟ್ಟಿನಕಾರು, ಕೋಗಾರು ಇಂತಹ ಪ್ರದೇಶಗಳಲ್ಲಿ ಹೋಗಿ ಈ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಅವರು ಈಗಾಗಲೇ ಹೇಳಿದಂತೆ ಈ ಲ್ಯಾಂಡ್ ಬಿಟ್ಗಳನ್ನು, ಮ್ಯಾಪ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಅಗತ್ಯವಾಗಿರ್ತಕ್ಕಂಥ ಅವರಿಗೆ ಮೊಬೈಲ್ಗಳ ಇಲ್ಲದೆ ಇರ್ತಕ್ಕಂಥದ್ದು, ಲ್ಯಾಪ್ಟಾಪ್ಗಳಿಲ್ಲದೆ ಇರ್ತಕ್ಕಂಥದ್ದು ಮತ್ತು ಮೊಬೈಲ್ಗಳ ಮತ್ತು ಲ್ಯಾಪ್ಟಾಪ್ಗಳನ್ನು ಅವ್ರದ್ದೇ ಅವು ಇರ್ತಕ್ಕಂಥವುಗಳನ್ನು ಬಳಕೆಯನ್ನು ಮಾಡಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪರಿಕರಗಳನ್ನು ನೀಡ್ತಾ ಇಲ್ಲ. ಅದು ವಿಶೇಷವಾಗಿ ಕೆಲವು ಪ್ರದೇಶಗಳಲ್ಲಿ ಹೋದರೆ ನೆಟ್ವರ್ಕ್ಗಳ ಸಮಸ್ಯೆಗಳಿರ್ತದೆ. ಆದರೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರಗಳು ಈ ಕೂಡಲೇ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಡವನ್ನು ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಕಾರ್ಯ ಒತ್ತಡಗಳು ಅಧಿಕ ಇದ್ದಾವೆ. ಸೊ ಇಂತಹ ಸಂದರ್ಭಗಳಲ್ಲಿ ಗ್ರಾಮಾಡಳಿತಾಧಿಕಾರಿಗಳ ಅಗತ್ಯವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಸರ್ಕಾರ ಮತ್ತು ಇಲಾಖೆಯ ಮಂತ್ರಿಗಳು ಮಧ್ಯಪ್ರವೇಶವನ್ನು ಮಾಡಿ ಅವರ ಬೇಡಿಕೆಗಳೆಲ್ಲವನ್ನೂ ಕೂಡ ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ. ನಾವು ಸಾರ್ವಜನಿಕರ ಸೇವೆಗಳನ್ನು ಮಾಡಲಿಕ್ಕಿರ್ತಕ್ಕಂಥವ್ರು ನಮಗೆ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀವು ಕಲ್ಪಿಸಿಕೊಟ್ಟಾಗ ನಾವು ದಿನದ 24 ಗಂಟೆಯೂ ಕೂಡ ಸಾರ್ವಜನಿಕರ ಸೌಲಭ್ಯಗಳನ್ನು ನಾವು ಅವರಿಗೆ ತಲುಪಿಸಲಿಕ್ಕೆ ಮತ್ತು ಸಾರ್ವಜನಿಕರ ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅಂತ ವಿಲೇಜ್ ಅಕೌಂಟೆಂಟು. ನಾನು ಸುಮಾರು 14 ವರ್ಷದಿಂದ ವಿಲೇಜ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇರೋದು. ನಮಗೆ ನಾನು 2010ರಿಂದ ಅಪಾಯಿಂಟ್ ಆದಾಗಿಂದನೂ ವಿಲೇಜ್ ಅಕೌಂಟೆಂಟ್ಗಳಿಗೆ ಅವ್ರ ವೃತ್ತದಲ್ಲಿ ಕೆಲಸ ಮಾಡೋದಕ್ಕೆ ಅವ್ರದ್ದೇ ಸ್ವಂತ ಆಫೀಸ್ ಇಲ್ಲ, ಜನಗಳು ಬಂದು ಕೂತ್ಕೊಳ್ಳೋಕ್ಕೂ ಆ ವ್ಯವಸ್ಥೆ ಇಲ್ಲ, ಅವರಿಗೆ ಟೇಬಲ್ಲು ಕುರ್ಚಿ ವ್ಯವಸ್ಥೆ ಇಲ್ಲ, ಆಮೇಲೆ ಉತ್ತಮವಾದ ಇಂಟರ್ನೆಟ್ ಇಲ್ಲ, ನಮಗೆ ಲ್ಯಾಪ್ಟಾಪು, ಪ್ರಿಂಟರು, ಸ್ಕ್ಯಾನರು ಪ್ರತಿಯೊಂದು ಬೇಕು. ಆದರೆ ಯಾವ ವ್ಯವಸ್ಥೆನೂ ಇಲ್ಲ, ಕರೆಂಟ್ ವ್ಯವಸ್ಥೆ ಯಾವುದೂ ಇಲ್ಲ. ನಾವು ಅಲ್ಲಿ ಇಲ್ಲಿ ಚಾವಡಿಯಲ್ಲಿ ಕೂತ್ಕೊಂಡು ಜನರ ಮನೆಯಲ್ಲಿ, ರಸ್ತೆ ಪಕ್ಕ, ರೋಡಲ್ಲಿ ಹಿಂಗೆ ಕೂತ್ಕೊಂಡು ಕೆಲಸ ಮಾಡ್ತಿರೋದು. ನಮಗೆ ಮೇಯ್ನಾಗಿ ಮೂಲಭೂತ ಎಲ್ಲ ಸೌಕರ್ಯಗಳು ಬೇಕು. ಈಗಿನ ಇವರೇನು ತಂತ್ರಜ್ಞಾನದ ಮೂಲಕ ಕೆಲಸ ಮಾಡಿಸ್ತಿದ್ದಾರೆ ಅದಕ್ಕೆ ಬೇಕಾಗಿರೋದೇ ಮೇಯ್ನಾಗಿ ನಮಗೆ ಇಂಟರ್ನೆಟ್ಟು, ಲ್ಯಾಪ್ಟಾಪು, ಸ್ಕ್ಯಾನರು, ಪ್ರಿಂಟರು ಬೇಕೇ ಬೇಕು ಪ್ರತಿಯೊಬ್ಬ VAಗೂ. ಅದನ್ನು ಫಸ್ಟ್ ವ್ಯವಸ್ಥೆ ಮಾಡಿ ಆಮೇಲೆ ಇವರು ಕೆಲಸಗಳನ್ನು ಕೇಳಿದಾಗ ಮಾಡ್ತಾರೆ. ಅದು ಅವರಿಗೆಲ್ಲರೂ ಸಂಸಾರಸ್ಥರಾಗಿರೋದ್ರಿಂದ ಒಂದು ನಿರ್ದಿಷ್ಟ ಅವಧಿ ಎಲ್ಲ ಇಲಾಖೆಯಲ್ಲಿ ಹೇಗೆ ಕೆಲಸ ಮಾಡ್ತಾರೋ ಆ ಕೆಲಸ ಮಾಡ್ಬೋದು. ಬಿಟ್ಟರೆ ಪ್ರತಿ ಶನಿವಾರ ಭಾನುವಾರ 8 ರಿಂದ 7 ಗಂಟೆವರೆಗೂ ಕೆಲಸ ಮಾಡೋದ್ರಿಂದ ಈಗ ತುಂಬ VS ಆಗಿರ್ಬೋದು, ತುಂಬ VAಗಳೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಆಮೇಲೆ ತುಂಬ ಜನ ಸುಸೈಡ್ ಮಾಡ್ಕೊತಿದ್ದಾರೆ. ಅವೆಲ್ಲ ಅವಾಯ್ಡ್ ಆಗಬೇಕಂದ್ರೆ ಯಾವುದೇ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಪಡಿಸೋದಾದರೆ ಫಸ್ಟು ಮಲೆನಾಡು ಯಾವ ಭಾಗದಲ್ಲಿ ಆಗಲ್ಲ ಅಲ್ಲಿ ಬಂದು ಅಭಿವೃದ್ಧಿ ಪಡಿಸಿ ನೋಡಿ ಅದಾಗುತ್ತಾ ಅಂತೇಳಿ ನೆಕ್ಸ್ಟ್ ಇಡೀ ರಾಜ್ಯದಂತ ಮಾಡಬೇಕು. ಬಟ್ ಇವರು ಹಾಸನ ಮತ್ತು ಉತ್ತರ ಕರ್ನಾಟಕದ ಕಡೆ ಫಸ್ಟು ಮಾಡ್ತಾರೆ, ಅಲ್ಲಿ ಅದು ಸಕ್ಸಸ್ ಆಯಿತು ಅಂದ ತಕ್ಷಣ ಅದು ಇಡೀ ರಾಜ್ಯಕ್ಕೆ ತರ್ತಾರೆ. ಅದರಿಂದ ಮಲೆನಾಡು ಭಾಗದಲ್ಲಿ ಪ್ರತಿಯೊಂದನ್ನು ಮಾಡೋದಕ್ಕೂ ತುಂಬ ತೊಂದರೆ ಅಲ್ಲಿದ್ದೀವಿ. ಅದಕ್ಕೆ ನಮಗೂ ಸರ್ಕಾರದಿಂದ ಎಲ್ಲ ವ್ಯವಸ್ಥೆನ ಕೊಡಬೇಕು. ಆಮೇಲೆ VA ಹುದ್ದೆನ ಉನ್ನತೀಕರಿಸಬೇಕು. ನಮಗೆ ತುಂಬ ಕಡಿಮೆ ಸಂಬಳ ಸಿಗುತ್ತೆ. ನಾವು ಒಂದು 10 ಜನ SDAಗಳು ಕೆಲಸ ಮಾಡೋವಂಥ ಕೆಲಸನ ಒಬ್ಬ VA ಹತ್ರ ಮಾಡಿಸ್ತಾ ಇದ್ದಾರೆ. ಅದನ್ನು ತುಂಬ ವರ್ಷದಿಂದ ಮನವಿ ಕೊಡ್ತಾ ಇರೋದು. ಇದು ನಾನು 2010ರಲ್ಲಿ ಅಪಾಯಿಂಟ್ ಆಗಿ 14 ವರ್ಷ ಆಯಿತು. 14 ವರ್ಷದಿಂದಲೂ ಮನವಿ ಕೊಡ್ತಿರೋದು ನೋಡ್ತಾ ಇದ್ದೀನಿ. ಬಟ್ ಯಾವುದನ್ನು ಈಡೇರಿಸಿಲ್ಲ. ಇದುವರೆಗೂ ಕಂಪ್ಯೂಟರ್ ಇದುವರೆಗೂ ಕಂಪ್ಯೂಟರ್ ಕೊಟ್ಟಿಲ್ಲ ಸರ್, ಒಂದು ಮೊಬೈಲ್ ಕೊಟ್ಟಿಲ್ಲ, ಒಂದು ಡಾಟಾ ಇಲ್ಲ. ನಾವು ಫೀಲ್ಡಲ್ಲಿ ವರ್ಕ್ ಮಾಡ್ಕೊಂಡು ಬಂದು ಅದನ್ನು ಎಂಟ್ರಿ ಮಾಡೋದಕ್ಕೆ ಮತ್ತು ಆಫೀಸ್ಗಳಲ್ಲಿ ಬಂದು ಕೂತ್ಕೊಂಡು ಎಂಟ್ರಿ ಮಾಡಿಸ್ಬೇಕು. ನಮಗೆ ನಮ್ಮದೇ ಆದ ಸ್ವಂತ ಮೊಬೈಲಲ್ಲಿ ಸ್ವಂತ ಡಾಟಾನ ಇದಕ್ಕಾಗಿ ಯೂಸ್ ಮಾಡ್ಕೋಬೇಕು. ನಮ್ಮ ಮೊಬೈಲಲ್ಲಿ ಏನಿಲ್ಲ ಅಂದರೂ 20 ರಿಂದ 22 ಆ್ಯಪ್ಗಳನ್ನು ವರ್ಕ್ ಮಾಡ್ತೀವಿ ಸರ್. ಅದು ಸರ್ಕಾರದ ಆ್ಯಪ್ಗಳು, ಒಂದಕ್ಕೂ ನೆಟ್ ಇಲ್ಲ. ನಾವು ಏನೇ ತಾಂತ್ರಿಕ ಸಮಸ್ಯೆ ಬಂದರೆ ನಮಗೆ ಬಗೆಹರಿಸೋರು ಇಲ್ಲ.
ನಾವು ಪ್ರತಿಯೊಂದಕ್ಕೂ ತಾಲೂಕು ಆಫೀಸಿಗೆ ಬಂದು ನಾವು ಅದನ್ನು ಬಗೆಹರಿಸ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಬಂದು ನಾವು ಅಲ್ಲಿ ಮಾಡ್ಕೊಂಡು ಬಂದಿರೋದನ್ನ ಹಾರ್ಡ್ ಕಾಪಿನ ತಂದು ಮತ್ತು ಇಲ್ಲಿ ನಾವೇ ಅಪ್ಲೋಡ್ ಮಾಡಬೇಕು ತಾಲೂಕು ಆಫೀಸಲ್ಲಿ ಬಂದು. ಇಷ್ಟು VML ತುಂಬ ಹೊರೆ ಮಾಡ್ತಿದ್ದಾರೆ. ಇದ್ರೊಳಗೆ ತುಂಬ ಮನವಿಗಳನ್ನು ನೀಡಿದ್ರು ಇದುವರೆಗೂ ಯಾವುದೂ ಈಡೇರಿಸಿಲ್ಲ. ಈಗಲಾದ್ರೂ ನಮ್ಮ ಹುದ್ದೆನ ಉನ್ನತೀಕರಿಸಬೇಕು, ನಮಗೆ ಅದಕ್ಕೆ ತಕ್ಕನಾದ ಸಂಬಳವನ್ನು ಕೊಟ್ಟು ಕೆಲಸ ಮಾಡಿಸ್ಕೋಬೇಕು. ಬೇರೆ ಇಲಾಖೆಗಳು ಹೆಂಗೆ ಬರುತ್ತೆ ಹೆಂಗೆ ಕೆಲಸ ಮಾಡ್ತಾರೆ ಆ ಥರ ಮಾಡ್ತಾರೆ. ಬಟ್ ಎಲ್ಲ BS ಕೆಲಸ ಮಾಡ್ತಾರೆ. ಅವ್ರು ಕೊಟ್ಟಿರೋ ಕೆಲಸ ಇದುವರೆಗೂ ಯಾವುದೂ ಆಗಿಲ್ಲ ಅಂತ ಮಾಡೇ ಇಲ್ಲ. ಈಗೀಗ ತುಂಬ ತೊಂದರೆ ಆಗ್ತಿರೋದಕ್ಕೆ ಇನ್ನೂ ಏನು ಗಮನ ಹರಿಸ್ತಾ ಇರೋದಕ್ಕಾಗಿ ಈ ರೀತಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಸಾಗರದ MLA ನೀವು ಮನವಿ ಮಾಡಿ ನಮಗೆ ನಮ್ಮದು ತಾಲೂಕಿನ ಶಾಸಕರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಅವರಿಗೂ ಇದೇ ಥರ ನಾವು ಮನವಿಯನ್ನು ಕೊಡ್ತೀವಿ. ನಮಗೂ ಅವ್ರ ಮೂಲಕನೂ ಸರ್ಕಾರಕ್ಕೆ ನಮ್ಮ ಏನು ಬಯಕೆಗಳಿದ್ದಾವೆ ಅದನ್ನ ಈಡೇರಿಸಬೇಕು ಅನ್ನೋದನ್ನು ಗಮನ ತರಲಿ ಅನ್ನೋದನ್ನು ನಾವು ಕೇಳ್ಕೊತಿದ್ದೀವಿ. ಮತ್ತು ನಮ್ಮ ಇಲಾಖೆಯ ಸಚಿವರುಗಳು ಮುಖ್ಯವಾಗಿ ಬಂದು ನಮಗೆ ಮಧ್ಯಸ್ಥಿಕೆ ವಹಿಸಿ ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಸಾಲದ ಸುಳಿಯಲ್ಲಿ ಸಿಲುಕಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿರುವಾಗ ಬದುಕಿನಲ್ಲಿ ಪ್ರೇರಣೆಯಾಗಿ ಆರ್ಥಿಕ ಆಸರೆಯಾಗಿರುವುದು ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಎಂದು ಪ್ರಗತಿಪರ ಕೃಷಿಕ ಧರ್ಮಪ್ಪ ಹೇಳಿದರು. ಅವರು ಸಾಗರದ ಮಂಗಳಬೀಸು ಕೈಗಾರಿಕಾ ವಲಯದಲ್ಲಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಸಾಲಗಾರರು ಸಾಲ ವಸೂಲಿಗೆ ನನ್ನ ಮನೆಗೆ ಸರದಿ ಸಾಲಿನಲ್ಲಿ ಜನ ಬರುತ್ತಿದ್ದರು. ಆದರೆ ಪ್ರಸ್ತುತ ನನ್ನ ಮನೆಗೆ ಪ್ರಗತಿಪರ ಕೃಷಿ ವೀಕ್ಷಣೆಗೆ ಮತ್ತು ಜೀವನದಲ್ಲಿ ಕೃಷಿಯಿಂದ ಆರ್ಥಿಕ ಲಾಭ ಹೊಂದುವುದು ಹೇಗೆ ಎಂಬ ಸಲಹೆ ಪಡೆಯಲು ನನ್ನ ಮನೆಗೆ ಪ್ರವಾಸಿಗರ ಹಿಂಡು ಬರುತ್ತಿರುವುದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಪಡೆದ ಆರ್ಥಿಕ ಸಾಲದ ರೂಪದ ನೆರವು ಕಾರಣ ಎಂದು ಹೆಮ್ಮೆಯಿಂದ ಹೇಳಿದರು. ಕೇವಲ 2 ಎಕರೆ ಜಮೀನಿನಲ್ಲಿ ಜೇನು, ಮೀನು, ಕೃಷಿ, ಕುರಿ ಹಾಗೂ ತೊಂಡೆಕಾಯಿ ಬೆಳೆಯುವ ಕೃಷಿಯಿಂದ ಪ್ರತಿ ತಿಂಗಳು 1,10,000 ರೂಗಳ ಆದಾಯವಿದ್ದು 18 ತಿಂಗಳಲ್ಲಿ 15 ಲಕ್ಷ ರೂಗಳ ಸಾಲ ಮರುಪಾವತಿ ಮಾಡಿದ್ದೇನೆ ಎಂದು ಮಾಹಿತಿ ನೀಡಿದರು. ಧರ್ಮಸ್ಥಳ ಸಂಘದ ಸೇರ್ಪಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಹಲವು ಪ್ರದೇಶಗಳಲ್ಲಿ ನನ್ನ ಕೀರ್ತಿ ಪತಾಕೆ ವಿಸ್ತಾರವಾಗಿದೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಕುರಿತು ಉಪನ್ಯಾಸ ನೀಡುತ್ತಿದ್ದೇನೆ. ರಾಜ್ಯದ ಕೃಷಿ ಮಂತ್ರಿಗಳು ಹಾಗೂ ಮಾಜಿ ಮಂತ್ರಿಗಳು, ಶಾಸಕರುಗಳು ವಿವಿಧ ಕಡೆಗಳಲ್ಲಿ ರೈತರನ್ನು ಸೇರಿಸಿ ನನ್ನನ್ನು ಕರೆಸಿ ಪ್ರಗತಿಪರ ಕೃಷಿ ಕುರಿತು ಉಪನ್ಯಾಸ ಕೊಡಿಸುತ್ತಿದ್ದಾರೆ ಎಂಬ ಮಾಹಿತಿ ನೀಡಿದರು. SSLC ಫೇಲ್ ಆದ ನನ್ನನ್ನು ಕರ್ನಾಟಕ ರಾಜ್ಯದ ಕೃಷಿ ಕುರಿತ ಯೋಜನಾ ಸಮಿತಿಗೆ ಸದಸ್ಯನನ್ನಾಗಿಸಿದ್ದು ನಾನು ನೀಡಿರುವ ಸಲಹೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ಟಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಎಂಬ ಖುಷಿಯನ್ನು ಹಂಚಿಕೊಂಡರು. ಬಾಂಬ್ ಗಿರಾಕಿ ಗಿರೀಶ್ ಮಟ್ಟಣ್ಣನವರ ಅಪಪ್ರಚಾರದ ಹೇಳಿಕೆಗಳಿಗೆ ಕಿವಿ ಕೊಡಬೇಡಿ. ಧರ್ಮಸ್ಥಳ ಯೋಜನೆಯಿಂದ ಬದುಕು ವಿಕಾಸವಾಗಿರುವ ಲಕ್ಷಾಂತರ ಜನರ ಅನುಭವದ ಮುಂದೆ ಅಪಪ್ರಚಾರಗಳು ಗೌಣ ಎಂದು ಪ್ರಗತಿಪರ ಕೃಷಿಕ ದುರ್ಗಪ್ಪ ಹೇಳಿದರು. ಜೀವನದಲ್ಲಿ ಸಾಲ ತೀರಿಸಲಾಗದೆ ಸಂಕಷ್ಟದಲ್ಲಿರುವ ರೈತರು ಆರ್ಥಿಕ ಸದೃಢರಾಗಲು ಇಚ್ಛೆಪಟ್ಟರೆ ನನ್ನನ್ನು ಸಂಪರ್ಕಿಸಿ ಸಲಹೆ ಪಡೆದರೆ ಅಂತಹ ರೈತರಿಗೆ ಬದುಕಿನ ಆಶಾಕಿರಣವಾಗಿ ಭವಿಷ್ಯ ಉಜ್ವಲವಾಗುವಂತಹ ಸಲಹೆ ನೀಡುತ್ತೇನೆ. ನನ್ನ ಸಂಪರ್ಕ ನಂಬರ್ 7760761117 ಎಂದು ದುರ್ಗಪ್ಪ ಅವರು ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಸಾಗರ ತಾಲೂಕು ಯೋಜನಾಧಿಕಾರಿ ಶಾಂತಾ ನಾಯ್ಕ್ ಮಾತನಾಡಿ, ಸಾಗರ ತಾಲೂಕಿನಲ್ಲಿ ಧರ್ಮಸ್ಥಳ ಯೋಜನೆಯಿಂದ 88 ಕೋಟಿ ರೂಗಳ ಸಾಲ ಮರುಪಾವತಿಯಾಗಬೇಕಿದೆ. ಪ್ರಸ್ತುತ ಏಪ್ರಿಲ್ನಿಂದ 34 ಕೋಟಿ ರೂಗಳ ಹೊಸ ಸಾಲ ನೀಡಲಾಗಿದೆ. ಯೋಜನೆಯ 2936 ಸ್ವಸಹಾಯ ಸಂಘಗಳಿದ್ದು 21,700 ಸದಸ್ಯರು ಸಕ್ರಿಯರಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ವ್ಯಾಪ್ತಿಯ 181 ದೇವಸ್ಥಾನಗಳಿಗೆ 1,63 ಲಕ್ಷ ರೂಗಳ ಅನುದಾನವನ್ನು ನೀಡುವುದಲ್ಲದೆ JP ನಗರದಲ್ಲಿನ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ 5 ಲಕ್ಷ ರೂಗಳ ಚೆಕ್ ಅನ್ನು ವಿತರಿಸಿದ್ದೇವೆ ಎಂದರು. ಸಮಾವೇಶದಲ್ಲಿ ಧರ್ಮಸ್ಥಳ ಯೋಜನೆಯ ಜಿಲ್ಲಾ ಯೋಜನಾಧಿಕಾರಿ ಬಾಬು ನಾಯ್ಕ್ ಹಾಗೂ ದೇವರಾಜ್ ಕುರುವರಿ, ರಾಘವೇಂದ್ರ ತಾಳಗುಪ್ಪ, ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಚಂದನ್ ಮೊದಲಾದವರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕದಲ್ಲಿ ಒಬ್ಬ ಸಂಘದ ಸದಸ್ಯನನ್ನು ಕರ್ನಾಟಕದಲ್ಲಿ ಯಾರು ಮಾಡಲು ಸಾಧನೆ ಮಾಡಿದೆ? ಯಾಕಂತಂದ್ರೆ ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದು ನಂದಲ್ಲ, ನಿಮ್ಮೆಲ್ಲ ಸಂಘದ ಸದಸ್ಯರಿಗೂ ಧರ್ಮಸ್ಥಳ ಯೋಜನೆಗಳು ಎಲ್ಲರಿಗೂ ನನಗೊಬ್ಬರಿಗೆ ಸೇರ್ತಕ್ಕಂಥಲ್ಲ. ಅದಕ್ಕಾಗಿ ಸಂಘದಲ್ಲಿ ನಾವು ಪ್ರಾಮಾಣಿಕವಾಗಿದ್ದರೆ ನಾವು ಯಾವ ರೀತಿ ಇದ್ದರೆ ಇನ್ನು ಏನು ಸಾಧನೆ ಮಾಡಬಹುದು ಹೇಳಿದ್ದೇನೆ. ಈಗ ನಾನು ನನ್ನ ಅವಾರ್ಡ್ಗಳನ್ನು ಹೇಳ್ತೇನೆ. ಯಾಕಂತಂದರೆ ಇವತ್ತು ಸಿಕ್ಕ ಅವಾರ್ಡ್ಗಳು ಫಸ್ಟ್ ಸಿಕ್ಕಿದ್ದು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಶಸ್ತಿ, ಇದು ಯೂನಿವರ್ಸಿಟಿ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ್ದು ಡಾಕ್ಟರ್ ನೀಲೇಶ್ವರ ಪ್ರಶಸ್ತಿ 5 ವರ್ಷ ಒಂದೇ ಅವಾರ್ಡ್ ಸಿಗೋದು, ರಾಜ್ಯಕ್ಕೆ ಒಬ್ಬರಿಗೆ ಸಿಗೋದು, ಅದು ನನಗೆ ಸಿಕ್ಕಿದೆ. ಅದು ಶಿಕಾರಿಪುರ ಮತ್ತು ಶಿವಮೊಗ್ಗ ಛಾಯಾಗ್ರಹಣದ ಪತ್ರಕರ್ತರಿಂದ 3 ಪ್ರಶಸ್ತಿ ಸಿಕ್ಕಿದೆ. ಅಷ್ಟೇ
ಸಮುದಾಯ ಬಳಗ ಒಂದು ಸದಸ್ಯರು ಸಾಗರದಲ್ಲಿ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡ್ ಸಿಗಿದೆ. ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲಾ ಸೌರ ಮತ್ತು ರೋಟರಿ ಕ್ಲಬ್ಗೆ ಅತ್ಯುತ್ತಮ ರೈತ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ರಾಜ್ಯ ಒಂದೇ ಅವಾರ್ಡ್ 2 ಸಿಕ್ಕಿದೆ. ಹೇಗೆಂದ್ರೆ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡ್, ಜಿಲ್ಲಾ ಮಟ್ಟದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡ್ ಒಂದೇ ಸರಿ ಏಕಾಲಕ್ಕೆ 2 ಅವಾರ್ಡ್ ಒಂದೇ ಸರಿ ನಾನೇ ಫಸ್ಟ್ ತುಳಸಿ ಮಲ್ಲಿ. ನಮಃ. ಇವತ್ತು ಸಾಗರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ಉದ್ದೇಶ ಏನು ಅಂತ ಕೇಳಿದರೆ, ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಮನದಟ್ಟು ಮಾಡುವಂಥದ್ದು, ಹಾಗೆ ಅವರಿಗೆ 16 ವರ್ಷದಿಂದ ಯೋಜನೆ ನಡೆದು ಬಂದ ದಾರಿಯ ಬಗ್ಗೆ ಪುನರವಲೋಕನ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಸಾಗರ ತಾಲೂಕಿನ ವಿವಿಧ ಕಡೆಗಳಿಂದ ಎಲ್ಲ ಒಂದು 500 ಜನ ಪದಾಧಿಕಾರಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಧರ್ಮಸ್ಥಳದಿಂದ ಸಿಗುವ ಅನುದಾನಗಳ ಬಗ್ಗೆ, ಪ್ರಗತಿ ನಿಧಿಯ ಬಗ್ಗೆ, ಹಾಗೆ ಇತರ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಮಾಹಿತಿಯ ಕೊರತೆ ಇದ್ದು ಇದನ್ನು ಅವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಧನ್ಯವಾದ.